ಸ್ನೇಹಿತರೆ ನಮಸ್ಕಾರ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂದರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಸೆಕ್ಷನ್ ಕಂಟ್ರೋಲರ್ ಅನ್ನುವ ಒಂದು ಹುದ್ದೆಯನ್ನು ಕರೆದಿರುತ್ತಾರೆ. ಕನ್ನಡದಲ್ಲಿ ಬಂದು ಸೆಕ್ಷನ್ ಕಂಟ್ರೋಲರ್ ಅಂದರೆ ವಿಭಾಗ ನಿಯಂತ್ರಕ ಎಂದರ್ಥ. ಈ ವಿಭಾಗ ನಿಯಂತ್ರಕ ಹುದ್ದೆಯ ಕಾರ್ಯಸ್ವರೂಪ ಯಾವ ರೀತಿ ಇರ್ತದೆ ಅಂತಂದರೆ, ರೈಲ್ವೆ ಸ್ಟೇಷನ್ ಮಾಸ್ಟರ್ ಹಾಗೂ ಒಂದು ಟ್ರೈನನ್ನು ಓಡಿಸುವಂತಹ ಲೋಕೋ ಪೈಲಟ್ ನಡುವೆ ಸಮನ್ವಯ ಅಧಿಕಾರಿಯಾಗಿ ಇವರು ಕೆಲಸ ಮಾಡ್ತಾರೋ. ಹಾಗೆಯೇ ಯಾವುದೇ ರೀತಿಯ ಟ್ರೈನಿನ ಅನಾಹುತಗಳನ್ನು ತಪ್ಪಿಸುವಂತಹ ಕಾರ್ಯವು ಇವರದ್ದಾಗಿರ್ತೈತಿ. ನೆಕ್ಸ್ಟ್ ಯಾವುದೇ ರೀತಿಯ ವಿಳಂಬ ಆಗದಂತೆ ನೋಡಿಕೊಳ್ಳುವುದು ಇವರ ಜವಾಬ್ದಾರಿಯಾಗಿರ್ತೈತಿ. ಈ ರೀತಿಯ ಇವರು ವಿಭಾಗ ನಿಯಂತ್ರಕರ ಕಾರ್ಯಸ್ವರೂಪವಾಗಿರ್ತೈತಿ. ನೆಕ್ಸ್ಟ್ ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಈ ಸೆಕ್ಷನ್ ಕಂಟ್ರೋಲರ್ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಪ್ರಾರಂಭಿಕ ದಿನಾಂಕ ಬಂದು 15/9/2025. ಹಾಗೆಯೇ ಅಂತಿಮ ದಿನಾಂಕ ಬಂದು 14/10/2025. ಲಾಸ್ಟ್ ಡೇಟ್ ಆಫ್ ಪೇಮೆಂಟ್, ನೀವು ಹಾಕುವಂತಹ ಅಪ್ಲಿಕೇಶನ್ಗೆ ಪೇಮೆಂಟ್ ಮಾಡಲು ಲಾಸ್ಟ್ ದಿನ ಯಾವುದಪ್ಪ ಅಂತಂದರೆ 16/10/2025. ಒಂದು ವೇಳೆ ಡೇಟ್ ಆಫ್ ಮೋಡಿಫಿಕೇಷನ್ ವಿಂಡೋಸ್ ಫಾರ್ ಕರೆಕ್ಷನ್ಸ್, ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಏನಾದರೂ ತಿದ್ದುಪಡಿ ಮಾಡೋದಿದ್ದರೆ ದಿನಾಂಕ 17/10/2025 26/10/2025. ನೆಕ್ಸ್ಟ್ ಬನ್ನಿ. ಗೆಳೆಯರೇ, ಈ ಹುದ್ದೆಗೆ ಸೆಕ್ಷನ್ ಕಂಟ್ರೋಲರ್ ಅಂದರೆ ವಿಭಾಗ ನಿಯಂತ್ರಕ ಹುದ್ದೆಗೆ ಗ್ರ್ಯಾಜುಯೇಟ್ ಪೋಸ್ಟ್ ವಿತ್ ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಷನ್. ಗ್ರ್ಯಾಜುಯೇಟ್ ಅಂದರೆ ಯಾವುದೇ ಒಂದು ವಿಶ್ವವಿದ್ಯಾನಿಲಯದಿಂದ ನಿಮ್ಮದು ಪದವಿಯನ್ನು ಹೊಂದಿರಬೇಕು. ಅಂದ್ರೆ ಯಾವುದೇ ಡಿಗ್ರಿ ಮುಗಿದಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗೆ ಏಜ್ ನೋಡೋದಾದರೆ 20ರಿಂದ 33, ಕನಿಷ್ಠ 20 ವರ್ಷ ಆಗಿರಬೇಕು. ಹಾಗೆಯೇ ಗರಿಷ್ಠ 33 ವರ್ಷ ಇರುವಂತಹ ಅರ್ಹತೆ ಪಡೆದ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಒಟ್ಟು ಹುದ್ದೆಗಳು 368. ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ನೋಡೋದಾದರೆ A2, ಅದನ್ನ ಅನಂತರದಲ್ಲಿ ತಿಳಿಸ್ಕೊಡ್ತಾನೆ. ಬನ್ನಿ ನೆಕ್ಸ್ಟ್ ನೋಡೋಣ. ಗೆಳೆಯರೇ, ಈ ಸೆಕ್ಷನ್ ಕಂಟ್ರೋಲರ್ ಹುದ್ದೆಗೆ ಇರುವಂತಹ ಎಕ್ಸಾಮ್ ಪ್ಯಾಟರ್ನ್ ಅಂದರೆ ಯಾವ ಥರ ಎಕ್ಸಾಮ್ ನಡೀತೈತಿ ಅನ್ನೋದನ್ನು ನೋಡೋದಾದರೆ, ದರ್ ಶಾಲ್ ಬಿ ಸಿಂಗಲ್ ಸ್ಟೇಜ್ ಎಕ್ಸಾಮ್. ಫಸ್ಟ್ನೇಗೆ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಇರುತ್ತೆ, CBT. ನೆಕ್ಸ್ಟ್ ಇದಾದ ನಂತರ ಕ್ವಾಲಿಫೈ ಪೇಪರ್ ಅಂತ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ CBAT ಅಂತ ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ನಡೀತೈತಿ. ಅನಂತರದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಮೆಡಿಕಲ್ ಎಕ್ಸಾಮಿನೇಷನ್ನು. ಫಸ್ಟು CBT ನಡೀತೈತಲ್ಲ, ಅದೇ ಮೇನ್ ಎಕ್ಸಾಮು. ನೆಕ್ಸ್ಟ್ ಇರೋದು ಜಸ್ಟ್ ಕ್ವಾಲಿಫೈ ಪೇಪರ್ ಇರ್ತೈತೆ, ಅದು CBAT ಅಂದರೆ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ. ನೆಕ್ಸ್ಟ್ ಬನ್ನಿ ಏನು ಇಂಪಾರ್ಟೆಂಟ್ ಇದೆ ನೋಡೋಣ. ಗೆಳೆಯರೇ, ನೀವು ಒಂದು ವೇಳೆ CBTಯಲ್ಲಿ ಪಾಸಾದರೆ ಅಂದರೆ ಮೊದಲನೇ ಹಂತದ ಪರೀಕ್ಷೆಯಲ್ಲಿ ಪಾಸಾದರೆ, ನೆಕ್ಸ್ಟು ದ ಶಾರ್ಟ್ ಲಿಸ್ಟಿಂಗ್ CBAT ಶಾಲ್ ಟು ಬಿ ಎಕ್ಸ್ಟೆಂಟ್ ಆಫ್ 8 ಟೈಮ್ಸ್. ಅಂದರೆ ಒಂದು ಹುದ್ದೆಗೆ 8 ಅಭ್ಯರ್ಥಿಗಳನ್ನು ನೆಕ್ಸ್ಟ್ ಎಕ್ಸಾಮ್ಗೆ ಇವರು ಕರೀತಾರಂತ ಹೇಳಿದ್ದಾರೆ ಇಲ್ಲಿ. ನೆಕ್ಸ್ಟ್ ಎರಡನೇ ಎಕ್ಸಾಮ್ನಲ್ಲಿ ಅಂದರೆ CBAT ಎರಡನೇ ಎಕ್ಸಾಮ್ ಇರುತ್ತಲ್ಲ, ಅದರಲ್ಲಿ ಪಾಸಾದ ಅಭ್ಯರ್ಥಿಗಳು ನೆಕ್ಸ್ಟ್ ಏನಾದರೂ ಸೆಲೆಕ್ಷನ್ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ಲಸ್ ಮೆಡಿಕಲ್ ಎಕ್ಸಾಮಿನೇಷನ್ಗೆ 1:1 ಅಂದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿಯನ್ನು ಕರೀತಾರೋ. ನೆಕ್ಸ್ಟ್ ವೇಟೇಜ್ ನೋಡೋದಾದರೆ ಅಂದ್ರೆ ಮೊದಲನೇ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಮೊದಲ ಹಂತದ ಪರೀಕ್ಷೆ ಇರ್ತೈತಲ್ಲ, 70% ನೀವು ತೆಗೆದಿರ್ತಕ್ಕಂಥ ಮಾರ್ಕ್ಸ್ನಲ್ಲಿ ನೋಡ್ತಾರೆ ಫೈನಲ್ ಲಿಸ್ಟ್ ಬಿಡ್ಬೇಕಾದ್ರೆ. ಆ್ಯಂಡ್ ದೆನ್ ಸೆಕೆಂಡ್ ಎಕ್ಸಾಮು 30%, ಅಂದರೆ CBAT ಒಳಗಡೆ 30%. ಅಂದರೆ ಈ ಫಸ್ಟು ಸೆಕೆಂಡು 70+30 ವೇಟೇಜ್ ಮಾಡಿ ನೆಕ್ಸ್ಟ್ ಫೈನಲ್ ಮೆರಿಟ್ ಬಿಡ್ತಾರೆ ಗೆಳೆಯರೇ ಈ ಹುದ್ದೆಗೆ. ನೆಕ್ಸ್ಟ್ ಬಂದು ಎಕ್ಸಾಮ್ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ನೋಡೋದಾದರೆ 1/3 ಅಂತ ಹೇಳಿದ್ದಾರೆ. 1/3 ಅಂದರೆ 3 ತಪ್ಪಾದರೆ 1 ಮಾರ್ಕ್ಸು ಡಿಡಕ್ಟ್ ಆಗುತ್ತೆ. ನೆಕ್ಸ್ಟ್ ಬನ್ನಿ ನೋಡೋಣ. ಗೆಳೆಯರೇ, ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ A2 ಅಂತ ಹೇಳಿದ್ನಲ್ಲ, ಇಲ್ಲಿ ಹೇಳಿದ್ದಾರೆ ನೋಡಿ, ಡಿಸ್ಟೆಂಟ್ ವಿಷನ್
6/9 ಯಾರಾದರೂ ವಿತೌಟ್ ಸ್ಪೆಕ್ಟ್ ಇರಬೇಕು. 6/9 ನಮಗೆ ಗ್ಲಾಸಸ್ ಹಾಕಿ ಮೊಸರು ಟೈಪ್ ಹಾಕಿ ಚೆಕ್ ಮಾಡಿಸ್ತಾರೆ ಅಲ್ಲಿ. ಆ್ಯಂಡ್ ದೆನ್ ಏನೇನು ಚೆಕ್ ಮಾಡ್ತಾರಪ್ಪ ಅಂತಂದರೆ ಕಲ್ಲರ್ ವಿಷನ್ನು ಆ್ಯಂಡ್ ದೆನ್ ನೈಟ್ ವಿಷನ್ನು, ರಾತ್ರಿ ಗೂಡುತನ, ಸಮೀಪ ದೃಷ್ಟಿ, ದೂರದೃಷ್ಟಿ, ಇವು A2 ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಆಗಿರ್ತಾವೆ. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಇದೆ ಅಂತಂದರೆ ಏಜ್ ಆಲ್ರೆಡಿ ಹೇಳಿದ್ದೀನಿ, ಅದೇ ಏಜ್ನ ಇಲ್ಲಿ ಕೊಟ್ಟಿರ್ತಾರೆ. 20 ವರ್ಷ ಕನಿಷ್ಠ, ಗರಿಷ್ಠ 33. ಆ್ಯಂಡ್ ದೆನ್ ನೆಕ್ಸ್ಟ್ ಗೆಳೆಯರೆ, ಈ ಹುದ್ದೆಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. OBC ನಾನ್ ಕ್ರಿಮಿ ಲಾಯರ್ 3 ವರ್ಷ ಅಂಥ ಅಭ್ಯರ್ಥಿಗಳಿಗೆ, ಆ್ಯಂಡ್ ದೆನ್ SC ST ಅಭ್ಯರ್ಥಿಗಳಿಗೆ 5 ವರ್ಷ, ಆ್ಯಂಡ್ ದೆನ್ ಎಕ್ಸ್ ಸರ್ವಿಸ್ ಮ್ಯಾನ್ ಇರುವಂಥವ್ರಿಗೆ 3 ವರ್ಷ. ಹಾಗೆ ಆಯಾ ವರ್ಗಕ್ಕೆ ಅನುಗುಣವಾಗಿದಾವಲ್ಲಿ. ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ದೆನ್ ಮತ್ತೆ ಯಾರಿಗೆ ಐತಪ್ಪ ಅಂತಂದರೆ ವುಮೆನ್ ಕ್ಯಾಂಡಿಡೇಟ್ ಹೂ ಆರ್ ವಿಡೋಡ್ ಡ್ರೈವರ್ಸ್, ಅಂದ್ರೆ ಯಾವ ಮಹಿಳೆ ವಿಧವೆ ಆಗಿರ್ತಾಳೋ ಅವಳಿಗೂ ಕೂಡ UR ಕ್ಯಾಂಡಿಡೇಟ್ ಅಥವಾ EWS ಆಗಿದ್ದರೆ 35 ವರ್ಷ, ಅವರು OBC ನಾನ್ ಕ್ರಿಮಿ ಲಾಯರ್ ಆಗಿದ್ದರೆ 38 ವರ್ಷ, SC ST ಅಭ್ಯರ್ಥಿಗಳಾಗಿದ್ದರೆ 40 ವರ್ಷ. ನಿಮಗೆ ಇದು OBC ಕ್ರಿಮಿ ಲಾಯರ್ ಅಂದ್ರೇನು, ನಾನ್ ಕ್ರಿಮಿ ಲಾಯರ್ ಅಂದ್ರೇನು, EWS ಸರ್ಟಿಫಿಕೇಟ್ ಅಂದ್ರೇನು, ಸ್ವಲ್ಪ ಈ ಥರ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ಅವಶ್ಯಕವಾಗಿ ತಿಳಿಸ್ಕೊಡ್ತಾನೆ. ಗೆಳೆಯರೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ನೆಕ್ಸ್ಟ್ ಬನ್ನಿ ಏನು ಇಂಪಾರ್ಟೆಂಟ್ ಇದೆ ಅಂತ ನೋಡೋಣ. ನೆಕ್ಸ್ಟು ಫೀಸು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ಅರ್ಜಿ ಸಲ್ಲಿಕೆಯ ಮೊತ್ತ ಎಷ್ಟಪ್ಪ ಅಂತಂದರೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್, ಎಲ್ಲ ಅಭ್ಯರ್ಥಿಗಳಿಗೆ, ಅಂದ್ರೆ ಕೆಲವೊಂದು ಅಭ್ಯರ್ಥಿಗಳನ್ನು ಹೊರತುಪಡಿಸಿ, ಅಂದರೆ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಹೆಣ್ಣು ಮಕ್ಕಳು, ಟ್ರಾನ್ಸ್ಜೆಂಡರ್, ಎಕ್ಸ್ ಸರ್ವಿಸ್ ಮ್ಯಾನು, SC ST ಮೈನಾರಿಟಿ, PWD, EBC ಇರುವಂಥವ್ರು, ಅವ್ರನ್ನ ಹೊರತುಪಡಿಸಿ ಉಳಿದಂತಹ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸ್ ಇರ್ತೈತಿ ಒಂದು ಹುದ್ದೆಗೆ. ಆ್ಯಂಡ್ ದೆನ್ ಫೀಮೇಲು, ಟ್ರಾನ್ಸ್ಜೆಂಡರು, ಎಕ್ಸ್ ಸರ್ವಿಸ್ ಮ್ಯಾನು, SC ST ಮೈನಾರಿಟಿ, PWD ಇಂತಹ ಅಭ್ಯರ್ಥಿಗಳಿಗೆ 250 ಇರ್ತೈತಿ. ಹಾಗೆಯೇ ನೀವು ಫಸ್ಟ್ ಸ್ಟೇಜ್ ಎಕ್ಸಾಮ್ ಬರೆದ ತಕ್ಷಣ ನೆಕ್ಸ್ಟು 400 ಅಮೌಂಟ್ ರಿಫಂಡ್ ಮಾಡ್ತಾರೆ ಅವರು. ಆ್ಯಂಡ್ ದೆನ್ 250 ಇರೋರು ಅವ್ರಿಗೂ ಕೂಡ 250 ಫುಲ್ ಅಮೌಂಟ್ ರಿಫಂಡ್ ಮಾಡ್ತಾರೆ. ನೆಕ್ಸ್ಟ್ ಬನ್ನಿ ಏನು ಇಂಪಾರ್ಟೆಂಟ್ ಇದೆ ಅಂತ ನೋಡೋಣ. ಪೇಮೆಂಟ್ ಯಾವ ಥರ ಮಾಡ್ಬೇಕಂತಂದರೆ ಆನ್ಲೈನ್ ಪೇಮೆಂಟು. ರಿಫಂಡ್ ಬಗ್ಗೆ ಹೇಳಿದ್ನಲ್ಲ, 500 ಕಟ್ಟಿದರೆ 400 ಆ್ಯಂಡ್ ದೆನ್ 250 ಕಟ್ಟಿದರೆ 250. ಆದರೆ ಅಪ್ಲಿಕೇಶನ್ ಹಾಕುವಾಗ ಆಲ್ ಕ್ಯಾಂಡಿಡೇಟ್ಸ್ ಮಸ್ಟ್ ಕ್ಲಿಯರ್ಲಿ, ಅಂದರೆ ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡಬೇಕು. ನೇಮ್ ಆಫ್ ದ ಬ್ಯಾಂಕು ಆ್ಯಂಡ್ ದೆನ್ ನೇಮ್ ಆಫ್ ದ ಅಕೌಂಟ್ ಹೋಲ್ಡರು, ಅಕೌಂಟ್ ನಂಬರು, IFSC ಕೋಡ್, ETC ಎಲ್ಲ ನೀಟಾಗಿ ಹಾಕಿರಬೇಕು ಅಪ್ಲಿಕೇಶನ್ ಹಾಕುವಾಗ. ನೀವು ಫಸ್ಟ್ ಸ್ಟೇಜ್ ಎಕ್ಸಾಮ್ ಬರೆದ ತಕ್ಷಣ ಅದು ಲಿಂಕ್ ಬಿಡ್ತಾರೋ, ಆಮೇಲೆ ನಿಮ್ಗೆ ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಇದೆ, ರಿಕ್ರೂಟ್ಮೆಂಟ್ ಪ್ರೋಸೆಸ್. ಗೆಳೆಯರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ನಂತರ ಮೊದಲಿಗೆ ನಿಮ್ಮ ಕಾಲ್ ಲೆಟರ್ ಡೌನ್ಲೋಡ್ ಮಾಡಿಕೊಂಡು ಫಸ್ಟ್ ಸ್ಟೇಜ್ CBT ಬರೀಬೇಕು. ನೆಕ್ಸ್ಟ್ ಇದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಎರಡನೇ ಪರೀಕ್ಷೆ ಅಂದರೆ ಕ್ವಾಲಿಫೈ ಪೇಪರ್ಗೆ ಒಂದು ಹುದ್ದೆಗೆ 8 ಮಂದಿ ಹಂಗೆ ಎಕ್ಸಾಮಿಗೆ ಕರೀತಾರೋ. ಅನಂತರದಲ್ಲಿ ಎರಡನೇ ಎಕ್ಸಾಮ್ ಪಾಸ್ ಆಗಬೇಕು. ಇದಾದ ನಂತರ ಮೊದಲನೇ ಎಕ್ಸಾಮ್ನಲ್ಲಿ 70% ನೀವು ಬರೆದಿರ್ತಕ್ಕಂಥ ಅಂಕಗಳಲ್ಲಿ 70%ಗೆ ಕನ್ವರ್ಟ್ ಮಾಡಿಕೊಂಡು, ನೆಕ್ಸ್ಟು ಎರಡನೇ ಪರೀಕ್ಷೆಯಲ್ಲಿ ಬರೆದಿರ್ತಕ್ಕಂಥ ಅಂಕಗಳನ್ನು 30%ಗೆ ಕನ್ವರ್ಟ್ ಮಾಡಿಕೊಂಡು ಅವೆರಡುಗಳನ್ನು ಒಟ್ಟು ಮಾಡಿ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೋ. ಆ್ಯಂಡ್ ದೆನ್ ಮೆಡಿಕಲ್ ಎಕ್ಸಾಮು. ನೆಕ್ಸ್ಟ್ ಏನಿದೆ ಇಂಪಾರ್ಟೆಂಟ್ ಅಂತ ನೋಡೋದಾದರೆ, ಗೆಳೆಯರೆ ಇಲ್ಲಿ ಡ್ಯೂರಿಂಗ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಈ ಹುದ್ದೆಗೆ ಯಾವ ರೀತಿ ಅಪ್ಲಿಕೇಶನ್ ಸಲ್ಲಿಸಬೇಕು, ಯಾವ ರೀತಿ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ನಾನು ನೀಟಾಗಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಎಕ್ಸಾಮ್ ಸ್ಟ್ರಕ್ಚರ್ ನೋಡೋಣ ಗೆಳೆಯರೆ. ಟೋಟಲ್ ಡ್ಯೂರೇಷನ್ 120 ಮಿನಿಟ್ಸ್, ಅಂದರೆ 2 ಅವರ್ ಇರ್ತೈತಿ. 100 ಕ್ವಶನ್ಸ್ ಇರ್ತೈತಿ. 3 ತಪ್ಪಾದರೆ 1 ನೆಗೆಟಿವ್ ಕಟ್ಟಕತ್ತಿ. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಇದೆ, ಸಿಲೆಬಸ್ ಏನು ಸಿಲೆಬಸ್ ಇದೆ ಅನ್ನೋದಾದರೆ, CBT ಅಂದರೆ ಮೊದಲ ಹಂತದ ಪರೀಕ್ಷೆಗೆ ಅನಲೈಟಿಕಲ್ ರೀಸನಿಂಗ್ ಇರ್ತೈತಿ.
ಅದ್ರ ಒಳಗಡೆ ಮ್ಯಾಥ್ಸ್ ಬರ್ತೈತಿ. ಮ್ಯಾಥ್ಸ್ ಒಳಗಡೆ ಅದ್ರ ಟಾಪಿಕ್ಕು ಇದಾವು. ನಂಬರ್ ಸಿಸ್ಟಮು, ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್, ಆಲ್ ಟಾಪಿಕ್ಸ್ ಆರ್ ಇನ್ಕ್ಲೂಡೆಡ್ ದಟ್ ಮ್ಯಾಥ್ಸ್. ನೆಕ್ಸ್ಟ್ ಬನ್ನಿ ಅನಲೈಟಿಕಲ್ ರೀಸನಿಂಗ್ ಒಂದು. ನೆಕ್ಸ್ಟು ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಇಲ್ಲಿ ಗ್ರಾಫು, ಚಾರ್ಟು, ಪೈಗ್ರಾಮ್, ಡಾಟಾ ಸಫಿಸಿಯನ್ಸಿ, ಡಾಟಾ ಅರೇಂಜ್ಮೆಂಟ್ ಬರ್ತಾವೆ ಇಲ್ಲಿ. ಅನಲೈಟಿಕಲ್ ರೀಸನಿಂಗ್ ಮುಗೀತು. ನೆಕ್ಸ್ಟ್ ಲಾಜಿಕಲ್ ಕ್ಯಾಪಬಿಲಿಟಿ ಅಂತೆ. ಇದು ಮೊದಲ ಅಂತ ಪರೀಕ್ಷೆಗೆ ಲಾಜಿಕಲ್ ಕ್ಯಾಪಬಿಲಿಟಿ ಒಳಗಡೆ ಲಾಜಿಕಲ್ ರೀಸನಿಂಗು ಆ್ಯಂಡ್ ದೆನ್ ರೀಡಿಂಗ್ ಕಂಪ್ರಿಹೆನ್ಷನ್ ಅಂತ ಬರುತ್ತೆ. ಮೂರನೇದ್ದು ಮೆಂಟಲ್ ರೀಸನಿಂಗ್. ಅನಲೈಟಿಕಲ್ ರೀಸನಿಂಗು, ಲಾಜಿಕಲ್ ರೀಸನಿಂಗು, ಮೆಂಟಲ್ ರೀಸನಿಂಗು, 3 ಟಾಪಿಕ್ಕು ಅದ್ರ ಒಳಗಡೆ ಇನ್ಕ್ಲೂಡೆಡ್ ಟಾಪಿಕ್ಸು ಇದಾವು. ನಿಮಗೆ ಇದರ ನೀಟಾಗಿ ಸಿಲೆಬಸ್ ಬೇಕಂತಂದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು PDF ಹಾಕ್ತಾನೆ. ನೆಕ್ಸ್ಟ್ ಬನ್ನಿ ನೋಡೋಣ. ಅದೇ ಹೇಳಿದ್ನಲ್ಲ 120 ಮಿನಿಟ್ಸು, 100 ಕ್ವಶನ್ಸು ಅಂದರೆ 2 hours. ಅನಲೈಟಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಕೆಪಬಿಲಿಟಿ 60 ಮಾರ್ಕ್ಸು, ಲಾಜಿಕಲ್ ಕೆಪಬಿಲಿಟಿ 20 ಆ್ಯಂಡ್ ದೆನ್ ಮೆಂಟಲ್ ರೀಸನಿಂಗ್ 20. ಟೋಟಲ್ 100 ನಂಬರ್ ಆಫ್ ಕ್ವಶನ್ಸ್. ಗೆಳೆಯರೇ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ನಂತರ ನೀವು ಎಕ್ಸಾಮ್ ಬರ್ದಿರಪ್ಪ ಅಂತಂದರೆ UR ಕ್ಯಾಂಡಿಡೇಟ್ ಅಂದರೆ ಜನರಲ್ ಕ್ಯಾಂಡಿಡೇಟು 100 ಮಾರ್ಕ್ಸ್ನಲ್ಲಿ ಅವ್ರು ನಾರ್ಮಲೈಸೇಷನ್ ಮಾಡಿದ ನಂತರ 40% ಅಂತೂ ಕಂಪಲ್ಸರಿ ತೊಗೋಬೇಕು. ದೆನ್ EWSನವರು ಅಷ್ಟೇ 40% ತೊಗೋಬೇಕು. OBC ನಾನ್ ಕ್ರಿಮಿ ಲೇಯರ್ ಅವರು 30%, SCR 30%, STಯರು 25%. ಅಂದರೆ ಗೆಳೆಯರು ಇಲ್ಲಿ ಯಾವ ಥರ ಮಾಡ್ತಾರೆ ಅಂತಂದರೆ, ಮೊದಲ ಹಂತದ ಪರೀಕ್ಷೆಯಲ್ಲಿ CBT ಬರೆದಿರ್ತಿರಲ್ಲ, ಅದರಲ್ಲಿ ಫಾರ್ ಎಕ್ಸಾಂಪಲ್ ನೀವು 100ಕ್ಕೆ ಒಂದು 30 ತೊಗೊಂಡ್ರೆ ಅಂತಂದರೆ ಅದು ಅಷ್ಟೇ ಮಾರ್ಕ್ಸ್ ಇರಲ್ಲ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ನಲ್ಲಿ, ಬ್ಯಾಂಕ್ ಎಕ್ಸಾಮ್ಸ್ನಲ್ಲಿ ಹಾಗೂ ರೈಲ್ವೆ ಎಕ್ಸಾಮ್ಸ್ನಲ್ಲಿ ನಾರ್ಮಲೈಸೇಷನ್ ಮೆಥಡ್ ಅಂತ ಮಾಡ್ತಾರೆ. ಅಂದರೆ ಆಯಾ ಶಿಫ್ಟ್ನಲ್ಲಿ ಟೋಟಲ್ಲು ಇದು ಬಹುತೇಕ ಶಿಫ್ಟ್ಗಳಲ್ಲಿ ಎಕ್ಸಾಮ್ ನಡೆದೈತಿ. ಒಂದು ದಿನ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಥರ ನಡೆಯಲ್ಲ. ಎಲ್ಲ ಶಿಫ್ಟ್ಗಳನ್ನು ಆಯಾ ಒಟ್ಟು ಹುದ್ದೆಗಳಿಗೆ ಅನುಗುಣವಾಗಿ ಹಾಗೂ ಅವತ್ತಿನ ಕ್ವಶನ್ ಪೇಪರ್ ಯಾವ ಥರ ಇರ್ತೈತಿ, ಟಫ್ ಇರ್ತೈತಿ, ಈಸಿ ಇರ್ತೈತಿ, ಟೋಟಲ್ ಕ್ಯಾಂಡಿಡೇಟ್ಸ್ ಹೆಂಗೆ ಬರೆದಿರ್ತಾರೆ ಅನ್ನೋದನ್ನು ಅದ್ರ ಬೇಸ್ ಮೇಲೆ ನಾರ್ಮಲೈಸೇಷನ್ ಮಾಡ್ತಾರೆ. ಇವಾಗ 100 ಮಾರ್ಕ್ಸ್ ತೊಗೊಂಡ್ರೆ 100ಕ್ಕೆ 100 ಮಾರ್ಕ್ಸ್ 100 ಕ್ವಶನ್ಗೆ 30 ಮಾರ್ಕ್ಸ್ ತೊಗೊಂಡಿರಲ್ಲ, ಅಷ್ಟೇ ಇರಲ್ಲ. ನಾರ್ಮಲೈಸೇಷನ್ ಆದಮೇಲೆ ಅದು 16 ಆಗ್ಬೋದು, 14 ಆಗ್ಬೋದು, 15 ಆಗ್ಬೋದು. ಈ ಥರ ನಾರ್ಮಲೈಸೇಷನ್ ಮೆಥಡ್ ಇರ್ತೈತಿ. CBAT. ನೆಕ್ಸ್ಟ್ CBT ಪರೀಕ್ಷೆ ಅಂದರೆ ಮೊದಲ ಹಂತ ಪರೀಕ್ಷೆ ಪಾಸ್ ಆದ ನಂತರ ಇದು CBAT ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಸೆಕೆಂಡ್ ಎಕ್ಸಾಮು ಆಲ್ರೆಡಿ ತಿಳಿಸಿದ್ದೇನೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಫಸ್ಟ್ ಸೆಕೆಂಡ್ ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನು ಆ್ಯಂಡ್ ದೆನ್ ಮೆಡಿಕಲ್ ಎಕ್ಸಾಮ್ ಇರುತ್ತೆ. ದೆನ್ ಇಲ್ಲಿ ಆಯಾ ರಾಜ್ಯಕ್ಕೆ ಅನುಗುಣವಾಗಿ ಆಯಾ ರಾಜ್ಯದ ರೈಲ್ವೆ ವೆಬ್ಸೈಟ್ಗಳನ್ನು ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು RRB ಬೆಂಗಳೂರು ಅಂತ ಇಲ್ಲಿದೆ ನೋಡಿ ಗೆಳೆಯರೆ. ನೀವು ಏನಾದರೂ ಬೇರೆ ರಾಜ್ಯಕ್ಕೆ ಹಾಕೋದು ಇಂಟ್ರೆಸ್ಟ್ ಇದ್ದರೆ ಹಾಕ್ಬೋದು. ಯಾವುದಾದ್ರೂ ಒಂದು RRBಗೆ ಮಾತ್ರ ಅಪ್ಲಿಕೇಶನ್ ಹಾಕಬೇಕು. ಗೆಳೆಯರೆ, ನಮ್ಮ ಬೆಂಗಳೂರಿಗೆ ಇರ್ತಕ್ಕಂಥ ಹುದ್ದೆಗಳು, ಸೆಕ್ಷನ್ ಕಂಟ್ರೋಲರ್ ಹುದ್ದೆಗಳನ್ನು ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ SWR ಸೌತ್ ವೆಸ್ಟರ್ನ್ ರೈಲ್ವೆ, URಗೆ, SCಗೆ, STಗೆ, OBCಗೆ, WSಗೆ ಟೋಟಲ್ 24 ಪೋಸ್ಟ್ ಇದ್ದಾವೆ. ಹಾಕೋರು ಇಂಟ್ರೆಸ್ಟ್ ಇದ್ದರೆ ಹಾಕ್ಬೋದು. ಗೆಳೆಯರೇ, ಇದು ಆಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಮುಂದೆ ಕನ್ಫರ್ಮ್ ಆಗುವಂಥ ಸ್ಟೇಟ್ ಗೌರ್ಮೆಂಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಿಗಾಗಿ ಈ ಚಾನಲನ್ನು ಶೇರ್ ಮಾಡಿರಿ. ಧನ್ಯವಾದಗಳು ಗೆಳೆಯರೇ.